ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಏನಮ್ಮ? ಅವ್ರು ಯಾಕೆ ಇಲ್ಲಿದ್ದಾರೆ? ಸಂಜೆ ಅವರೇ, ನೀವಿನ್ನು ಹೊರಡಿ. ನಿಮ್ಮ ಅಪ್ಪ ಅಮ್ಮನ ಎಷ್ಟೊತ್ತಿಂದ ಕಾಯ್ತಿದ್ದಾರೆ. ಅನುನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ವಠಾರಕ್ಕೆ ಕರ್ಕೊಂಡು ಹೋಗ್ತೀವಿ. ಈಗ್ಲೇನಾ? ಇನ್ನೇನು, ಡಾಕ್ಟರ್ ಹೇಳಿದ್ರಲ್ಲ ಡಿಸ್ಚಾರ್ಜ್ ಮಾಡೋದಕ್ಕೆ. ಅನು ಅವ್ರನ್ನ ಯಾರೋ ನೀರಲ್ಲಿ ತಳ್ಳಿದ್ರು ಅಂತ ಇವ್ರಿಗೆ ಹೇಳ. ನಾನೇನೋ ಹೇಳಬೇಕಾಗಿ. ಏನ್ ನಿಮ್ಮ ಮಾತಿನ ಅರ್ಥ? ನಾನೇ ಬೇಕು ಅಂತ ಹೋಗಿ ಬಿದ್ದೆ ಅಂತ ಅನ್ಕೊಂಡ್ರಾ? ನನ್ನ ಗಂಡನ ಕಳ್ಕೊಂಡಿರೋ ನೋವಲ್ಲಿರ್ಬೋದು, ಹಾಗಂತ ನನ್ನ ಪ್ರಾಣನ ಕಳ್ಕೊಳ್ಳೋ ಹೇಳಿ ಅಲ್ಲ ನಾನು. ಅನು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಇಲ್ಲ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ, ಕ್ಷಮಿಸಿ. ಸರಿ, ನೀವು ರೆಸ್ಟ್ ತಗೊಳ್ಳಿ. ನೀನೇನು ತಲೆ ಕೆಡಿಸ್ಕೊಬೇಡಕ್ಕಂದ. ನಾವಿಲ್ಲಿಂದ ವಠಾರಕ್ಕೆ ಹೊರಟೋಗೋಣ. ಆ ಸಂಜು ಅವ್ರು ಬಂದು ಏನೇ ಮಾತಾಡಿದ್ರು ನೀನು ಅದಕ್ಕೆ ರೆಸ್ಪಾಂಡ್ ಮಾಡಬೇಡ. ಹರ್ಷ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದನ್ನ ಅನು ಅವ್ರ ಹತ್ರನೇ ಹೇಳಬೇಕು ಅಂದ್ಕೊಂಡೆ, ಆದರೆ ಅವ್ರು ಈಗಿರೋ ಪರಿಸ್ಥಿತಿಲಿ ಬೇಡ ಅನಿಸ್ತು. ಏನು? ನನಗೆ ಯಾಕೋ ಅನು ಅವರು ಕಾಲ್ ಜಾರ್ ಬಿದ್ದಿರೋದಲ್ಲ ಅಂತ ಅನ್ಸುತ್ತೆ. ಮತ್ತೆ ಅವ್ರನ್ನ ಯಾರೋ ಹಿಂದ್ಗಡೆಯಿಂದ ತಳ್ಳಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲ, ಅಲ್ಲಿದ್ದು ಬರೀ ನಾವೇ ಅಲ್ವಾ, ಬೇರೆ ಯಾರು ತಳ್ಳೋದಕ್ಕೆ ಸಾಧ್ಯ? ಗೊತ್ತಿಲ್ಲ, ಆದರೆ ಅನು ಅವರು ಕಾಲ್ ಜಾರ್ ಬಿದ್ದಿರೋದಂತೂ ಅಲ್ಲ. ಅದಕ್ಕೆ ಹುಷಾರಾಗ್ಲಿ, ಅವ್ರನ್ನೇ ಕೇಳೋಣ. ಹರ್ಷ, ಡೋಂಟ್ ಬಿಲೀವ್ ದಿಸ್ ಪರ್ಸನ್. ನಂಗೆ ಯಾಕೋ ಇವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅವಳನ್ನ ಯಾರು ತಳ್ಳೋದಿಕ್ಕೆ ಸಾಧ್ಯ? ಓಕೆ, ವೆಯ್ಟ್. ಅಲ್ಲ, ಅವ್ರನ್ನ ತಳ್ಳಿದ್ದು ನೀವು ನೋಡಿದ್ರ? ಅಂದರೆ ಯಾವುದನ್ನು ಸ್ಪಷ್ಟವಾಗಿ ಹೇಳೋಕ್ಕಾಗ್ತಿಲ್ಲ. ಅವ್ರನ್ನ ಯಾರೋ ತಳ್ಳಿದ್ರು ಅಂತ ಅಷ್ಟೇ ಅನ್ನಿಸ್ತಾ ಇದೆ. ನೋಡಿ, ಅನಿಸೋದಕ್ಕೂ ನಿಜವಾಗ್ಲೂ ಆಗೋದಕ್ಕೂ ವ್ಯತ್ಯಾಸ ಇದೆ. ಅಪ್ಪ, ನಾನು ನಡ್ಕೊಂಡೇ ಬರ್ತೀನಿ.
ಮಾಮಿನ್ ಲಾ ಇವರು ಐ ಮೀನ್ ದೇಸಾಯಿ ಫ್ಯಾಮಿಲಿಯವರು ನಮ್ ಜೊತೆ ಬರ್ತಾರಾ? ಅವ್ರು ನಮ್ಮನೇಲೇ ಬಂದಿರ್ತಾರೆ, ನೀವು ನೋಡ್ಕೊಳ್ಳಿ. ಸಂಜು, ನೀನು ಇವ್ರ ಜೊತೆ ಹೋಗಪ್ಪ. ಒಂದು ನಿಮಿಷ. ಸಾರಿ, ನಿಮ್ಮ ಸೀರೆ ಅದು ಐ ಆಮ್ ರಿಯಲಿ ಸಾರಿ. ನಿಮ್ಮ ಸೀರೆ ಚಕ್ರದಲ್ಲಿ ಸಿಕ್ಕಾಕೊಂಡಿತ್ತು. ಇರ್ಲಿ ಬಿಡಪ್ಪ. ಪ್ರಿಯಾ, ಇದು ನನಗೆ ಯಾಕೋ ಸರಿ ಕಾಣಬಲ್ತು. ನಾಳೆ ಮನೆವರೆಗೆ ಸತ್ಯ ಗೊತ್ತಾದ್ರೆ ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊತಾರ ವಿಚಾರ ಮಾಡು. ಹಾಂ, ತಪ್ಪು ಪ್ರಿಯಾ, ತಪ್ಪು. ಅಲ್ಲ, ಕಣ್ಣೆದ್ರಿಗೆ ಗಂಡ ಬದುಕಿದ್ರು ಅವ ಯಾರೋ ಬೇರೆ ಮನುಷ್ಯ ಅನ್ನೋ ಹಂಗಿರ್ಬೇಕೇನೋ ಆ ಹುಡುಗಿ. ಗಂಡ ಬೇರೆ ರೂಪದಾಗ ಇದ್ದಿರ್ಬೋದು, ಆದರೆ ತನ್ನ ಗಂಡ ಇನ್ನು ಬದುಕ್ಯಾನ ಅಂತ ಆ ಹುಡುಗಿಗೆ ಗೊತ್ತಾದ್ರೆ ಎಷ್ಟೋ ಸಮಾಧಾನ ಆಕ್ಕೇತಿ. ಅಷ್ಟು ಸಾಕಲ್ಲ. ಅಲ್ರಿ, ಈಗ ಎಲ್ಲಾರ್ಗೂ ಸತ್ಯ ಹೇಳಿದ್ರ ಏಕದಮ್ ಎಲ್ಲಾರು ನಮ್ಮನ್ನ ನಂಬ್ತಾರ ಅನ್ಕೊಂಡಿರೇನು? ಆರ್ಯಂಗೆ ಹಳೇದು ಏನು ನೆನಪಿಲ್ಲಲ್ಲ. ನಾವ್ ಎಷ್ಟು ಹೇಳ್ತೀವೋ ಅಷ್ಟ ನಂಬ್ಲಿಕ್ಕತ್ತಾನವ. ನಾನ್ ಬಹಳ ದೊಡ್ಡ ತಪ್ಪು ಮಾಡಿದೆ ನೋಡ್ರಿ. ಆಸ್ಪತ್ರೆನ್ಯಾಗ ನಾನು ಎಲ್ಲಾರ್ಗೂ ಎಲ್ಲ ಸತ್ಯ ಹೇಳ್ಬಿಡ್ಬೇಕಾಗಿತ್ತು. ಆದ್ರೆ ನನಗ ಧೈರ್ಯ ಸಾಕಾಗ್ಲಿಲ್ಲ ನೋಡ್ರಿ. ನಾನು ಮುಂದೂ ಹೇಳಲಿಕ್ಕೆ ನಿನಗೆ ಧೈರ್ಯ ಬರಲಿಲ್ಲೇನೆ? ನನ್ನಿಂದ ಮುಚ್ಚಿಟ್ಟಿ ನನಗೂ ಹೇಳಲಿಲ್ಲ ನೀ? ಇಲ್ರಿ, ಹಂಗಲ್ಲ. ಆ ವೇಳ್ಯಾಕ ಆರ್ಯವರ್ಧನ್ ಅವರು ಆಕ್ಸಿಡೆಂಟ್ನಾಗ ಸತ್ತು ಹೋಗ್ಯಾರ ಅಂತ ದೊಡ್ಡ ಸುದ್ದಿ ಆಗಿತ್ತು. ಅಂಥ ವೇಳ್ಯಾಗ ನನಗೆ ಏನ್ ಮಾಡ್ಬೇಕ ನನಗೂ ಹೊಳಿಲೇ ಇಲ್ಲ. ಆದ್ರೆ ರೀ, ನಮ್ಮ ಆರ್ಯಾಂಗ ಚಿಕಿತ್ಸೆ ಮಾಡ್ಲಿಕ್ಕೆ ಹತ್ಯಾರಲ್ಲ ಡಾಕ್ಟ್ರು, ಆ ಡಾಕ್ಟರ್ ಸಹಾಯ ತಗೊಂಡ್ರೆ ಹ್ಯಾಂಗ? ಅವ್ರಿಗೆಲ್ಲ ತಿಳಿದದ. ಆ ಡಾಕ್ಟರ್ ಬಂದು ಮನೆಯವ್ರಗ ಸತ್ಯ ಹೇಳಿದ್ರ ಆಗ ಎಲ್ಲರೂ ನಂಬಲಿಕ್ಕೆ ಬೇಕು. ಏನಂತೀರಿ? ಬರೋಬರಿ, ಇದು ಬರೋಬರಿ. ಹಂಗ ಮಾಡೋಣ. ಆದ್ರೆ ಸತ್ಯ ಮನೆಯವ್ರಿಗೆ ಗೊತ್ತಾದ ಮೇಲೆ ನಾವಿಲ್ಲಿರಬಾರ್ದು. ನಾವಿಲ್ಲಿಂದ ಹೊಂಟು ಬಿಡೋದು. ಮಾತಾಡಿಸ್ಬೇಕು ಅನಿಸುತ್ತೆ. ದುಃಖದಲ್ಲಿರಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡಬೇಕು ಅನಿಸುತ್ತೆ. ಅವ್ರು ನನಗೆ ತುಂಬಾ ಹತ್ತಿರದವರ. ಆದರೆ ಯಾಕೆ ಹಾಗನ್ನಿಸ್ತಿದೆ? ಅವ್ರು ಮಾತ್ರ ನನ್ನ ದೂರದವನು ಅನ್ನೋ ಹಾಗೆ ನೋಡ್ತಾರಲ್ಲ. ಅದೇ ಸತ್ಯ ಅಲ್ವಾ?
ನಾನು ದೂರದವನೆ. ರೋಹಿಣಿ, ಅನು ಬಂದಿದ್ದಾಳಂತೆ ಕಣೆ, ಹೋಗಿ ನೋಡಿದ್ಯಾ? ಪಾಪ ಕಣೆ, ಹೆಂಗೋಗಿ ನೋಡೋದು ಹೇಳು? ಏನೇ ಹಬ್ಬ ಮಾಡಿದ್ರು ನಮ್ಮೆಲ್ಲರೂ ಅರಿಶಿನ ಕುಂಕುಮ ಕರಿಯೋಳು. ಇವಾಗ ನೋಡು, ಏನು ಮಾಡ್ತಾ ಇರ್ಬೋದು ಈಗ ಒಳಗೆ? ತುಂಬ ಸುಸ್ತಾಗಿರ್ಬೋದು ಕಣೆ. ಸುಬ್ಬು, ಅನುಗೆ ಎಬ್ಬರಿಸ್ಲಾ? ಬೇಡ, ಸುಮ್ಮನಿರು. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಟೈಮ್ ನೋಡು ಸುಬ್ಬು, ಎದ್ದು ಏನಾರು ಸ್ವಲ್ಪ ತಿನ್ಲಿ. ನಿನ್ನೆಯಿಂದ ಏನೂ ತಿಂದಿಲ್ಲ. ಸುಮ್ಮನಿರೇ, ಎದ್ಮೇಲೆ ತಿನ್ಸುವಂತೆ. ಅನು, ಅಮ್ಮ, ಅಮ್ಮ ಹೊರಟ್ರಾ? ಎಲ್ಲಿಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಬಂಗಾರ? ಶಾರದಮ್ಮ ಅವ್ರ ಬಗ್ಗೆನಾ? ಹಾ ಅಪ್ಪ. ಅನು, ಅವರು ನೆನ್ನೆ ರಾತ್ರಿ ನಮ್ಮನ್ನ ಮನೆಗೆ ಬಿಟ್ಟು ಹೊರಟ್ರು. ಅನು, ಅಯ್ಯೋ, ನಾನು ಇಷ್ಟೊತ್ತವರೆಗೂ ಮಲಗಿದ್ನ? ಹ್ಞೂ, ಎದ್ದೋಳು. ಏನಾರು ತಿನ್ಬಿಟ್ಟು ಬೇಕಾದ್ರೆ ಮತ್ತೆ ಮಲ್ಕೊಳ್ಳುವಂತೆ. ಏನಾಯ್ತು ಬಂಗಾರ? ನಾನು ಹಾಗೆ ಹೋಗ್ಬಿಡ್ಬೇಕಿತ್ತು ಅನ್ನಿಸ್ತಿದೆ ಅಪ್ಪ. ಯಾಕೆ ನನ್ನನ್ನ ನೀರಿಂದ ಕಾಪಾಡಿದ್ರಿ? ಆ ದೇವ್ರು ನನ್ನನ್ನ ಅವ್ರ ಹತ್ರ ಕರ್ಸ್ಕೊಳ್ಳೋದಕ್ಕೆ ಹಾಗೆ ಮಾಡಿದ್ರು ಅನ್ಸುತ್ತೆ. ಅನು, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಬಿಡ್ತವನು. ನಮ್ಗಿಷ್ಟ ಆದವರೆಲ್ಲ ಒಂದಲ್ಲ ಒಂದಿನ ಹೋಗ್ಲೇಬೇಕು. ನಾನು ನೀನು ಸಮಯ ಬಂದಾಗ ಹಾಗೆ ಆಗುತ್ತೆ. ಹೌದಮ್ಮ, ನಾನು ಹೀಗೆಲ್ಲ ಮಾತಾಡಬಾರ್ದು. ನಾನು ಹೀಗೆಲ್ಲ ನನ್ನ ಮಗುಗೆ ನಾನು ಮಾತು ಕೊಟ್ಟಿದ್ದೀನಿ. ಜಾಸ್ತಿ ಯೋಚನೆ ಮಾಡಬೇಡ ಮಗಳೇ. ಆದ್ರೆ ಆಗಾಗ ಇಂಥ ಯೋಚನೆಗಳೆಲ್ಲ ಬರೋದು ಸಹಜ ಅಲ್ವಾ ಅಮ್ಮ? ಒಂದಂತೂ ಸತ್ಯ, ನೀನ್ ದುಃಖದಲ್ಲಿರೋದ್ನ ಅಳಿಯಂದ್ರು ಸಹಿಸಲ್ಲ ಕಣೆ. ಅವ್ರಿಗೋಸ್ಕರನಾದ್ರೂ ನೀನ್ ಸಮಾಧಾನ ಮಾಡ್ಕೋಬೇಕು ಕಣೆ. ಜಾಸ್ತಿ ಟೆನ್ಷನ್ ತಗೊಂಬೇಡ. ಹೌದು ಬಂಗಾರ, ಪ್ರಿಯ, ನಾವು ಮೊದಲ ಮಾತಾಡ್ಕೊಂಡು ಹಂಗೆ ಇವತ್ತು ಡಾಕ್ಟರ್ ಜೋಡಿ ಮಾತಾಡಿ ಮನೆ ಹೊರಗೆ ಸತ್ಯ ಹೇಳಿಬಿಡ್ಬೇಕು. ಹೌದ್ರಿ? ಹ್ಞೂ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಸಂಜು, ಹೊರಡೋಣ? ಅಮ್ಮ, ಆಸ್ಪತ್ರೆ ದಾರಿ ನನಗೆ ಗೊತ್ತಿದೆ. ನಾನು ಒಬ್ಬನೇ ಹೋಗಿ ಬರ್ತೀನಿ, ತೊಂದರೆ ಇಲ್ಲ. ಒಬ್ರೇನಾ? ಹ್ಞೂ ಅಮ್ಮ, ಡಾಕ್ಟ್ರ್ ಹೆಸರು, ಅವ್ರು ಕೊಟ್ಟಿರೋ ಟೈಮು ನನಗೆಲ್ಲ ಗೊತ್ತಿದೆ. ನಾನು ಒಬ್ಬನೇ ಹೋಗಿ ಬರ್ತೀನಿ. ನನ್ನ ಜೊತೆ ಯಾರೂ ಬರೋದು ಬೇಡ. ಅಲ್ಲೋ ಸಂಜು, ನಮ್ಮ ಸಮಾಧಾನಕ್ಕಾದರೂ ನಾವು ಬರ್ತೀವೋ? ಬೇಡ ಅಮ್ಮ,
ನಾನು ಒಬ್ಬನೇ ಹೋಗಿ ಬರ್ತೀನಿ, ನಿಮಗೆ ಯಾಕೆ ತೊಂದರೆ? ನಾನೇನು ಚಿಕ್ಕ ಮಗುನ, 46 ಮುಗಿದು 47 ಆಗ್ತಿದೆ. 47? ನಮ್ಮ ಆರ್ಯನ್ಗೂ ಅಷ್ಟೇ ವಯಸ್ಸು. ನೀವು ಆರ್ಯನ್ಗಿಂತ ಸಣ್ಣವ್ರಿರ್ಬೇಕಲ್ವಾ? ಸರಿ ಸರಿ, ಕಾರ್ ರೆಡಿ ಇದೆ, ನೀ ಹೋಗಿ ಬಾಪ. ಬರ್ತೀನಮ್ಮ. ಸಂಜುಗೆ ವಯಸ್ಸಿನ ಬಗ್ಗೆ ಗೊಂದಲ ಇರಬೇಕಲ್ವಾ? ವಾಟ್? ಅವರು ದಾದಾ ಫೋನ್ ನಂಬರ್ನ ಅವ್ರ ಫೋನ್ ನಂಬರ್ ಅಂತಾನೆ ಹೇಳ್ಕೊಂಡ್ರಾ? ಈ ಜೇಂಡೆನ ಈ ವಿಷಯದಲ್ಲಿ ಎಷ್ಟು ನಂಬೋದು? ಮ್ಯಾಮ್, ಇಂಥ ಮ್ಯಾಟ್ರಲ್ಲೆಲ್ಲ ಜೇಂಡೆ ಆಟ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವ್ರಿಗದ್ರಿಂದ ಏನೂ ಲಾಭನೂ ಇಲ್ಲ. ಇನ್ಫ್ಯಾಕ್ಟ್ ಹಿ ವಾಸ್ ಆಲ್ಸೋ ಇನ್ ಶಾಕ್. ಐ ಗಾಟ್ ಇಟ್. ಇದು ಪಕ್ಕಾ ಪ್ರೀ ಪ್ಲಾನ್. ದೇಸಾಯಿ ಫ್ಯಾಮಿಲಿ ಅವರು ಪ್ಲಾನ್ ಮಾಡ್ಕೊಂಡೇ ನಮ್ಮ ಮನೆಗೆ ಬಂದಿದ್ದಾರೆ. ದಾದಾ ಫೋನ್ ನಂಬರ್ ತನ್ನ ಫೋನ್ ನಂಬರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಮಾಸ್ಟರ್ ಪ್ಲಾನ್ ಇದೆ ಮಾನ್ಸಿ? ಇದು ದಟ್ಟತನ. ಮೊದಲಿಗೆ ಹಾಗೆ ಕಾಣುತ್ತೆ, ಮುಂದೆ ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ. ಜಸ್ಟ್ ವೇಟ್ ಅಂಡ್ ಸಿ. ವಾಟ್ ಆರ್ ಯು ಟಾಕಿಂಗ್ ಮಾನ್ಸಿ? ಪಕ್ಕಾ ಇದೇ ಆಗುತ್ತೆ, ನೋಡ್ತಾ. ಲಿಟ್ರಲಿ ನಾನೇ ಆರ್ಯವರ್ಧನ್ ಅಂತ ಹೇಳಬೇಕು ಅಂತ ಏನಿಲ್ಲ, ಆದರೆ ಅವ್ರು ಆರ್ಯವರ್ಧನ್ ಪೊಸಿಷನ್ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಅವ್ರು ಆ ಪೊಸಿಷನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ. ನನ್ನೊಬ್ಬನಿಗೆ ಕಾರ ಬೇಡ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬಳಸ್ತೀನಿ. ಸರ್ ಬೇಡ ಸರ್, ಕಾರಲ್ಲೇ ಹೋಗೋಣ. ಬನ್ನಿ ಸರ್. ಬೇಡ, ಸಾರ್ವಜನಿಕ ವಾಹನಗಳಿದೆಯಲ್ಲ ಅದನ್ನೇ ಬಳಸ್ತೀನಿ. ಓಕೆ. ಅವ್ರು ಅದೇನೇ ಪ್ಲ್ಯಾನ್ ಮಾಡ್ಕೊಂಡ್ಬಂದ್ರು ನಾವು ಬಿಡಬೇಕಲ್ವಾ? ನಾವೇನು ದಡ್ರ? ಹಿ ಕಾಂಟ್ ಇವನ್ ಡ್ರೀಮ್ ಆಫ್ ಆರ್ಯ ಸರ್ಸ್ ಪೊಸಿಷನ್. ಹಲೋ, ಇಬ್ರು ಸ್ವಲ್ಪ ಇತಿಹಾಸನ ನೆನೆಸ್ಕೊಳ್ಳಿ. ಏನು ಇಲ್ದಿರೋ ವ್ಯಕ್ತಿನೇ ಈ ಕಂಪ್ನಿಗೆ ಆರ್ಯವರ್ಧನ್ ಅಂತ ಬಂದು ಕೂತಿದ್ದು. ನಿನ್ನ ದಾದ ನಿನ್ನ ಸ್ವಂತ ಅಣ್ಣ ಅಲ್ಲ, ಎಲ್ಲಿಂದನೋ ಬಂದವರು. ಇವರು ಹಾಗೆ. ಇನ್ಫ್ಯಾಕ್ಟ್ ಇವ್ರು ಏನು ಇಲ್ದಿರೋ ವ್ಯಕ್ತಿ ಅಲ್ಲ, ಇವ್ರಿಗೆ ಬಿಸ್ನೆಸ್ ನಾಲೆಡ್ಜ್ ಇದೆ ಅಂತ ಅನ್ಸುತ್ತೆ. ಸೊ ವಿ ಹ್ಯಾವ್ ಟು ಬಿ ಈವನ್ ಮೋರ್ ಕೇರ್ಫುಲ್. ಮಾನ್ಸಿ, ನನಗೆ ಯಾಕೋ ನೀನು ಸ್ವಲ್ಪ ಓವರ್ ಥಿಂಕ್ ಮಾಡ್ತಿದ್ಯಾ ಅನ್ಸುತ್ತೆ. ಹರ್ಷ, ಅವ್ರಿಗೆ 700 crores ಸಾಲ ಇರೋದನ್ನ ನೀನು ಮರಿಬೇಡ. ಅವ್ರು ಇಡೀ ಪ್ರಾಪರ್ಟಿನ ಸೇಲ್ ಮಾಡಿದ್ರು 7 crores ಸಿಗಲ್ಲ. ಅವ್ರನ್ನ ಅವರು ಸೇವ್ ಮಾಡ್ಕೊಳ್ಳೋದಕ್ಕೆ ಆಡ್ತಿರೋ ನಾಟಕ. ಅದಕ್ಕೆ ನಮ್ಮ ಮಾಮಿನ್ಲೋ ಬಲಿ ಆಗ್ತಿದ್ದಾರೆ ಅಷ್ಟೇ. ಅವ್ರು 3 ಜನ ನಮ್ಮ ಮನೆಯಿಂದ ಓಡಿಸ್ಲಿಲ್ಲ ಅಂದರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ನಾನು ಹೇಳಿದ್ದೀನಿ. ರೆಸ್ಟ್ ಅಪ್ ಟು ಯು.